ಬಿಡಿ ಅಂತ ಅನ್ನುವಂಥದ್ದು. ಏನ್ ಸತ್ಯ ಹೊರಗಡೆ ತಗೊಂಡ್ಬಂದಿದ್ದಾರೆ? ಅಲ್ಲ, ಯಾವ ಸತ್ಯ? ಈಗ ಯಾರೋ ಚಿನ್ನಯ್ಯ ಅಂತಕ್ಕಂಥ ಮಾಸ್ಕ್ ಮ್ಯಾನ್ ಅಂತ ತಾವುಗಳೇ ಕರೆದ್ರಿ, ಆತನಿಗೆ ಒಂದು ಹೆಸರು ಕೂಡ ಕೊಟ್ರಿ. 17 ಕಡೆ ಗುಂಡಿ ತೋಡಿದ್ರು, ಒಂದಲ್ಲ ಎರಡಲ್ಲ 17 ಕಡೆ ಗುಂಡಿ ತೋಡಿದ್ರು. ಆದ್ರೆ ಆತ ಯಾವುದೋ ಒಂದು ಬುರುಡೆ ಕೈಯಲ್ಲಿ ಎತ್ಕೊಂಡ್ ಬಂದ ಅಂದಾಗ ಆ ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ಏನೋ, ಅವನ ಉದ್ದೇಶ ಏನೋ, ಜೊತೆಲೆ ಆ ಬುರುಡೆಗೆ ಒಂದು FSL ರಿಪೋರ್ಟ್ ಮಾಡಿ ತದನಂತರ ಇವೆಲ್ಲವೂ ಕೂಡ SIT ಮಾಡ್ತಿರೋ ಅಥವಾ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಸತ್ಯಾಸತ್ಯತೆ ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ, ನ್ಯಾಯಬದ್ಧವಾಗಿ ಇದು ಹೊರಗಡೆ ಬರಬೇಕು ಅಂತಕ್ಕಂಥದ್ದಾದ್ರೆ 7.5 ಕೋಟಿ ಕನ್ನಡಿಗರು ಮತ್ತೆ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸರ್ಕಾರ ಇವತ್ತೇನು SIT ರಚನೆ ಮಾಡಿದ್ದಾರೆ. SIT ಮೇಲೆ ಯಾರು ಕೂಡ ಇನ್ನು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಳ್ತಕ್ಕಂಥದ್ದು ಆಗೋದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ NIAಗೆ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ನಾವು ಇದನ್ನ ಒತ್ತಾಯ ಮಾಡ್ತೀವಿ. ನೀವು ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾ ಇರೋದು ಸರ್. ಗುಂಡಿ ತೆಗೆದಾಗ ಏನೂ ಸಿಗ್ಲಿಲ್ಲ, ಈಗ ಪ್ರಶ್ನೆ ಮಾಡ್ತಾ ಇದ್ದೀರಾ. ಗುಂಡಿ ತೆಗೆಯೋರ್ಗು ಅಷ್ಟೊಂದು ಮಾತಾಡ್ತಾ ಇದ್ರು, ಎಲ್ಲ ಚರ್ಚೆ ನಡೀತಾ ಇತ್ತು, ಆಗ ಯಾರು ಪ್ರಶ್ನೆ ಮಾಡಲಿಲ್ಲ. ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಗುಂಡಿ ಸಿಗ್ಲಿಲ್ಲ, ಈಗ ಷಡ್ಯಂತ್ರ ಅಂತ ಹೇಳುವಂತದ್ದು ಅವಶ್ಯಕತೆ ಏನಿತ್ತು? ಈಗ ಒಂದು ತನಿಖೆ ಮಾಡಬೇಕಾದ್ರೆ ಸರ್ಕಾರ ಇವಾಗ ಒಂದು ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ, SIT ಅಂತಕ್ಕಂಥ ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾಗ ನಾವು ಕೂಡ ಒಂದು ವಾರ 10 ದಿನ 15 ದಿನ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಬೇಕಾ ಬೇಡವಾ? ತಾಳ್ಮೆಯಿಂದ ತನಿಖೆ ಕೊಟ್ಟಂತ ಸಂದರ್ಭ ನಾವು ಸರ್ಕಾರದ ರೀತಿ ಏಕಾಏಕಿ ತನಿಖೆ ಮಧ್ಯದಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬಾಯಿ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾವು ಎಲ್ಲ ಒಂದು ವಾರ 10 ದಿನ ಆಗ್ಲಿ, ಎನ್ಕ್ವೈರಿ ಆಗ್ಲಿ, ಅದೇನು ಹೊರಗಡೆ ತಗೋಬರ್ತಾರೆ ತದನಂತರ ನಾವು ಕೂಡ ಮಾತನಾಡ್ತಕ್ಕಂಥದಕ್ಕೆ ಎನ್ಕ್ವೈರಿಯ ಬಳಿಕ ಎನ್ಕ್ವೈರಿ ಏನೇನೋ ಇವರು ಮುಂದಿಡ್ತಾರೆ ಅಂತಕ್ಕಂಥದ್ದು ನಾವು ಕೂಡ ಕಾದ್ ನೋಡಿದ್ವಿ. ಬಟ್ ಅಲ್ಟಿಮೇಟ್ಲಿ ಏನ್ ತಗೊಂಡ್ ಬರ್ಲಿಕ್ಕಾಯ್ತು? ಅರ್ಧ ಸತ್ಯ ಅಂತ ನನಗಂತೂ ಇದ್ರಲ್ಲಿ 1% ಸತ್ಯ ಕೂಡ ಕಾಣ್ತಾ ಇಲ್ಲ. ಇಲ್ಲಿವರೆಗೂ ತಗೋಬರ್ಲಿಕ್ಕೆ ಆಗಿಲ್ಲ ಆಚೆ. ಬಟ್ ಇದು ಅಲ್ಟಿಮೇಟ್ಲಿ ದಿಸ್ ಹ್ಯಾಸ್ ಟು ಗೋ ಟು NIA. ಇದು NIA ಹೋದ್ರೆ ಬಹುಶಃ ಇದರ ಸಂಪೂರ್ಣ ಸತ್ಯಾಸತ್ಯತೆ, ಇದರ ಹಿಂದೆ ಇರ್ತಕ್ಕಂಥ ಯಾರೋ ಒಬ್ರೋ ಇಬ್ರೋ 3 ಜನ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ಇದ್ರ ಹಿಂದೆ ಇರ್ತಕ್ಕಂಥದ್ದು ಲೆಫ್ಟಿಸ್ಟ್ಗಳಿದಾರೋ, ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇಲ್ಲಿ ಕೈವಾಡ ಇದೆಯೋ, ಇದು ಯಾರು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳ ಮುಂದೆ 7.5 ಕೋಟಿ ಕನ್ನಡಿಗರ ಮುಂದೆ ಇವತ್ತು ಹೊರಗಡೆ ತಗೊಂಡು ಬರ್ಬೇಕಾಗಿದೆ. ಅಲ್ಲ, ಇವತ್ತು ನೋಡಿ, SIT ಅಥವಾ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ಸಮರ್ಥವಾಗಿ ಮಾಡಿದ್ದೇ ಆಗಿದ್ದಿದ್ರೆ ನಾವು ಇದರಲ್ಲಿ ಏನೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ, ನಾವು ಸ್ವಾಗತ ಕೋರ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯಿಂದ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ 7.5 ಕೋಟಿ ಕನ್ನಡಿಗರಲ್ಲೂ ಕೂಡ ಇವತ್ತು ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಬಹುಶಃ ಮಾಧ್ಯಮದ ಸ್ನೇಹಿತರು ನಿಮ್ಮ ಮನಸ್ಸುಗಳಲ್ಲೂ ಆ ಪ್ರಶ್ನೆ ಮೂಡಿದ್ಯೇನೋ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ಅಂತಿಮವಾಗಿ ಈಗ NIA ಕೊಟ್ಟರೆ ತಪ್ಪೇನಾಗ್ತದೆ? ಅದರ ಮುಚ್ಚುಮರೆ ಮಾಡ್ತಕ್ಕಂಥದ್ದು ನಮ್ಮ ಸತ್ಯಾಸತ್ಯತೆ ಹೊರಗಡೆ ಬರ್ಬೇಕಷ್ಟೇ. ಯೂಟ್ಯೂಬರ್ಸ್ಗೆ ಫಾರಿನ್ ಫಂಡ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರನೇ ಇನ್ವಾಲ್ವ್ ಆದ್ರೆ ಅದನ್ನ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದು ರಾಜ್ಯ ಸರ್ಕಾರದಿಂದ ಆಗೋದಿಲ್ಲ ಅನ್ನೋ ಕಾರಣಕ್ಕೆ NIA ಕೊಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸುಮಾರು ಪ್ರಕರಣಗಳು ಹೊರಗಡೆ ಅಂದ್ರೆ ಸಾಲ್ವೇನೆ ಮಾಡಿಲ್ಲ, ಇದನ್ನು ಕೊಟ್ಟರು ಮತ್ತದೇ ನಮ್ SIT ನ ಚೆನ್ನಾಗಿ ಮಾಡುತ್ತೆ ಅನ್ನೋದು ಹೆಂಗ್ ಸಾಧ್ಯ ಸರ್? ಫಾರಿನ್ ಇನ್ವೆಸ್ಟಿಗೇಷನ್ SIT ಮಾಡಕ್ಕಾಗತ್ತಾ? NIA ಮಾಡ್ಬೇಕು ಸರ್. ನೇರವಾಗಿ ದಿನೇಶ್ ಗುಂಡೂರಾವ್ ಅವರೇ ಹೇಳಿದ್ರು, ಪ್ರಗತಿಪರರ ಎಡಪಂಥೀಯರ ಫೋರ್ಸ್ ಬಂದದ್ದಕ್ಕೆ ನಾವ್ ಈ ಕೆಲಸ ಮಾಡೋದು ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಫೋರ್ಸ್ ಇಂದಾನೆ ಇದೆಲ್ಲ ನಡೀತಾ ಇದೆಯಾ? ಎನ್ಕ್ವೈರಿ ಆದ್ರೆ ಎಲ್ಲ ಇದಕ್ಕೆಲ್ಲ ಉತ್ತರ ಸಿಗ್ತದಲ್ಲ, ನಾವ್ ಹೇಳಕ್ಕಾಗ್ತದ? ಸರ್ಕಾರದ ಭಾಗನೇ ಹೇಳದ್ಮೇಲೆ ಅದನ್ನ ನಂಬಬೇಕಲ್ಲ ನಾವು. ಸರ್, ಈಗ ಮೈತ್ರಿ ಇದೆ ಸರ್, ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಇದೆ. ಆದ್ರೆ ಒಂದ್ ಕಡೆ ಅವ್ರು ಯಾತ್ರೆ ಹೊರಡ್ತಾ ಇದಾರೆ, ಇತ್ತ JDS ಕೂಡ ಸಪರೇಟ್ ಆಗಿ ಯಾತ್ರೆ ಹೊರಡ್ತಾ ಇದೆ. ಈಗ ಎಲ್ಲರೂ ಸೇರಿ ಬೆಂಬಲ ಕೊಡ್ತಕ್ಕಂಥದ್ದು ಉದ್ದೇಶ ಒಂದೇ. ಈಗ ನಾವು ಅವತ್ತು ಬೆಳಗ್ಗೆ ನಾವು ಹೋಗಿದ್ವಿ ಎಲ್ಲ ಪಕ್ಷಾತೀತವಾಗಿ. ಸಂಜೆ BJP ಜಿಲ್ಲಾ ಮಂಗಳೂರಿಂದ ಬಂದ್ರು. ಈಗ ನಾಳೆ ನಾವು ಹೋಯ್ತಾ ಇದ್ದೀವಿ, ತಿರ್ಗಾ ನಾಡಿದ್ದು ಅವರು ಬರ್ತಾ ಇದ್ದಾರೆ. ಇವತ್ತು ಬಹುತೇಕ ಇವೆಲ್ಲ ಈಚೆಗೆ ಬಂದ್ಮೇಲೆ ಒಂದು ಕಳಂಕ ತರಲಿಕ್ಕೆ ಕೊಟ್ಟಿದ್ರು. ಇವ್ರಿಗೆ ಬುದ್ಧಿ ಹೇಳ್ಬೇಕು ಈ ಕಳಂಕಿತರಿಗೆ ಅಂತಕ್ಕಂಥ ಕಾರಣದಿಂದ ಎಲ್ಲರೂ ಆ ಭಕ್ತರಲ್ಲಿ ಹೋಗುವಂತ ಕೆಲಸ ಮಾಡ್ತಾರೆ.